ನಮ್ಮ ಜೊತೆಗೆ ಶಾಸಕರಾದ ಬಿಜೆಪಿ ಮುಖಂಡರಾದ ಅರವಿಂದ್ ಬೆಲ್ಲದವರು ನೇರ ಸಂಪರ್ಕದಲ್ಲಿದ್ದಾರೆ ಬಾಗಲಕೋಟೆಯಿಂದ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಇದ್ದಾರೆ. ಬೆಲ್ಲ ಸಾಹೇಬ್ರು ನಮಸ್ಕಾರ. ನಮಸ್ಕಾರ ಜಿತಾರ್. ನಮಸ್ಕಾರ ಪ್ರಶಾಂತ್. ಹೆಂಗದಿರಿ ಸರ್? ಆರಾಮ್, ನೀವು ಹೆಂಗದಿರಿ? ಫಸ್ಟ್ ಕ್ಲಾಸ್ ಸರ್. ನಾವು ಎ ಸಿ ರೂಮ್ನಾಗ ಕೂತ್ಕೊಂಡಿವಿ, ನೀವು ಪ್ರಚಾರ ಬೀದಿ ಬೀದಿಲಿ ಓಡಾಡ್ತಿರ್ತೀರಿ. ಬಿಸಿಲು ಹೆಂಗೈತಿ? ಬಿಸಿಲು ಇವತ್ತು ಲಕ್ಕಿಲಿ ಅಷ್ಟೇನಿಲ್ಲ. ಓಕೆ ಓಕೆ. ವಾತಾವರಣ ಹೆಂಗೆ ಸರ್? ಎಲೆಕ್ಷನ್ ವಾತಾವರಣ ಭಾಳ ಅಂದ್ರೆ ಭಾಳ ಪಾಸಿಟಿವ್ ಇದ್ದಾರೆ. ವೀರಣ್ಣ ಚರಂತಿಮಠ ಅವ್ರು ಹಿಂದೆ ಮಾಡಿದ ಕೆಲಸದ ಸಂಬಂಧ ಮತ್ತು ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ಪರವಾಗಿ ವಾತಾವರಣ ಇದೆ. ನಾವು ಆರಂಭದಿಂದ 2 ಕ್ಷೇತ್ರಗಳದ್ದು ತಕ್ಕಡಿ ಥರ ನೋಡ್ತಾ ಇದ್ವಿ. ಬಿ ಜೆ ಪಿಯ ಪರವಾಗಿ ಯಾವ ಕಡೆ ತಕ್ಕಡಿ, ಕಾಂಗ್ರೆಸ್ ಪರವಾಗಿ ಯಾವ ಕಡೆ ತಕ್ಕಡಿ ಅಂತ. ದಾವಣಗೆರೆ ಕಾಂಗ್ರೆಸ್ ಪರವಾಗಿ ಅನ್ನಿಸ್ತಿತ್ತು, ಬಾಗಲಕೋಟೆ ಬಿ ಜೆ ಪಿ ಗೆಲುವಿಗೆ ಅಂದರೆ ಟಫ್ ಫೈಟ್ ಕೊಡ್ತಾರೆ ಬಿ ಜೆ ಪಿಯವರು ಅಂತ ಅನ್ನಿಸ್ತಿತ್ತು. ಈಗ ನೋಡಿದ್ರೆ ದಾವಣಗೆರೆಯಲ್ಲಿ ಸ್ವಲ್ಪ ಬಿ ಜೆ ಪಿ ಕಡೆ ವಾಲ್ತಾ ಇದೆ, ಬಾಗಲಕೋಟೆ ಟಫ್ ಫೈಟ್ ಆಗ್ತಾ ಇದೆ ಅಂತಾರೆ. ನಮ್ಮ ಹೊರಗಡೆಯಿಂದ ನೋಡಿದ ಅಬ್ಸರ್ವೇಷನ್. ಇಲ್ಲ, ಇದು ಆ್ಯಕ್ಚುಲಿ ಬಾಗಲಕೋಟೆ ಕ್ಷೇತ್ರ ಹೆಂಗೈತ್ರಿ, ಬಾಗಲಕೋಟೆ ನಗರ ಮತ್ತು ಬಾಗಲಕೋಟೆ ಗ್ರಾಮೀಣ. ಬಾಗಲಕೋಟೆ ನಗರ ಯಾವಾಗಿದ್ದರೂ ಅದು ಹಿಂದುತ್ವದ ವಾತಾವರಣ ಹೆಚ್ಚಿರುವಂಥದ್ದು, ಭಾರತೀಯ ಜನತಾ ಪಕ್ಷ ಪರವಾಗಿದ್ದಂಥ ಕ್ಷೇತ್ರ. ಈ ಸರ್ತಿನೂ ಕೂಡ ನ್ಯಾಚುರಲಿ ಸಿಟಿ ಐತಲ್ಲ, ಭಾಳ ಅಂದ್ರೆ ಭಾಳ ಪಾಸಿಟಿವ್ ಆಗಿ ಬಿ ಜೆ ಪಿ ಪರವಾಗಿ ಐತಿ. ಓಕೆ. ಅದರ ವಿಶೇಷತೆ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಯೂಶಲಿ ಅದು ಬಿ ಜೆ ಪಿಗೆ ಅಷ್ಟು ಭಾಳ ಫೇವರೇಬಲ್ ಇರ್ತಿದ್ದಿಲ್ಲ ಮೊದಲು. ಆದರೆ ಈ ಸರ್ತಿ ಅಲ್ಲಿಯೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಟಿಲ್ಟ್ ಐತೆ. ಅಂದ್ರೆ ಆಲ್ಮೋಸ್ಟ್ 70-80% ಒಂದೊಂದು ಬೂತ್ದಲ್ಲಿ ಪೂರ್ತಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಗ್ರಾಮೀಣ ಭಾಗದಲ್ಲಿ ಕೂಡ ಐತೆ. ಹಾಗಾಗಿ ನಂಗೆ ಅನಿಸ್ತೈತಿ ದೊಡ್ಡ ಲೀಡ್ ತೊಗೊಂಡು ಚರಂತಿಮಠ ಅವರು ಆರಿಸ್ಬಿಡ್ತಾರೆ. ಆದರೆ ಸಾಮಾನ್ಯವಾಗಿ ಯಾವುದಾದ್ರೂ ಒಬ್ಬ ಶಾಸಕ ಮೃತಪಟ್ಟಾಗ ಅವರ ಮನೆಯವರೋ ಒಬ್ಬರು ಎಲೆಕ್ಷನ್ ನಿಂತಾಗ ಅನುಕಂಪ ಅವ್ರಿಗೆ ಸಿಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತಲ್ಲ. ಯೂಶುವಲಿ ಹಂಗಾಕೈತ್ರಿ. ಆದ್ರೆ ಇದು ಇಲ್ಲಿ ಕೂಡ ಇದು ಆಶ್ಚರ್ಯ ಅಂತಂದ್ರೆ ಅದು ವಾತಾವರಣನೇ ಇಲ್ಲ ಇಲ್ಲಿ. 23ಕ್ಕೂ 26ಕ್ಕೆ ಏನು ಡಿಫ್ರೆನ್ಸ್ ಅದ? ಸಿಟಿಯಲ್ಲಿ ಗ್ರಾಮೀಣ ಎಲ್ಲ ಕಡೆನೂ ಬೆಲ್ಲದವ್ರು 23ಕ್ಕೆ ನನಗನ್ಸೋ ಮಟ್ಟಿಗೆ 2 ವಿಷಯ ಇತ್ತು ರೀ. 23ಕ್ಕೆ ಒಂದು ಭಾರತೀಯ ಜನತಾ ಪಕ್ಷದ ಮೇಲೆ ಅವಾಗ ಸಿಟ್ಟಿತ್ತು ಜನರಿಗೆ. ಆಮೇಲೆ ನಮ್ಮ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಚರಂತಿಮಠರ ಬ್ರದರ್ ಎಲೆಕ್ಷನ್ ನಿಂತರು. ಅವೆಲ್ಲ ವಿಷಯಗಳು ಕೂಡ ಅಲ್ಲೇ ನಮಗೆ ಅಫೆಕ್ಟ್ ಆದವು. ಆದರೆ ಈ ಸರ್ತಿ ಅದೇ ವಿಷಯ ಇಲ್ಲ. ಈಗ ಕಾಂಗ್ರೆಸ್ಸಿನ ದುರಾಡಳಿತ, ಅವರ ಭ್ರಷ್ಟಾಚಾರ ಮತ್ತು ಅವ್ರದ್ದೇನು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಏನು ಮಾಡ್ಯಾರ, ಅದು ವಿಶೇಷವಾಗಿ ಬಾಗಲಕೋಟೆಯಲ್ಲಿ ಭಾಳ ಅಂದ್ರೆ ಭಾಳ ನಮಗೆ ಜನ ಅದನ್ನು ಗುರುತಿಸ್ಯಾರ. ಹಾಗಾಗಿ ನಮ್ಮ ಪರವಾಗಿ ಅದು ವಾತಾವರಣ ಕ್ರಿಯೇಟ್ ಆಗೈತಿ. ಬೆಲ್ಲದ್ದು ಚರಂತಿಮಠರ ಬಗ್ಗೆ ವೈಯಕ್ತಿಕವಾಗಿ ಅವ್ರ ಬ್ರದರ್ದು ಅಲ್ಲಿ ಈಗ ಅವ್ರ ಬ್ರದರು ಕಾಂಗ್ರೆಸ್ಗೆ ಸೇರ್ಕೊಂಡ್ಬಿಟ್ರಲ್ಲ ಸರ್? ಹೇಳ್ರಿ ಪ್ರಶಾಂತ್. ಸೇರ್ಕೊಂಡ್ರು ಕೂಡ ಅವ್ರ ಎಲೆಕ್ಷನ್ ನಿಂತ್ಕೊಳ್ಳೋದು ಬೇರೆ, ಹಂಗೆ ಕಾಂಗ್ರೆಸ್ಸಿಗೆ ಸೇರ್ಕೊಳ್ಳೋದು ಬೇರೆ ರೀ. ಹಾಗಾಗಿ ಅದೇನು ಫರಕ್ ಆಗ್ತಾಯಿಲ್ಲ. ಆದರೆ ಈಗ ಸಂಡೂರು, ಶಿಗ್ಗಾಂವ್, ಚನ್ನಪಟ್ಟಣ ಚುನಾವಣೆ ಆಯ್ತಲ್ಲ, ಅಲ್ಲಿಗೂ ಮತ್ತು ದಾವಣಗೆರೆ ಮತ್ತು ಬಾಗಲಕೋಟೆಗೂ ಏನಂದರೆ ಏನು ಮಹಾನ್ ಕರ್ನಾಟಕದ ರಾಜಕಾರಣದಲ್ಲಿ ಆ ಕಡೆಯಿಂದ ಈ ಕಡೆ ನಡೆದು ಹೋಯಿತು, ಅದಕ್ಕೆ ಬಿ ಜೆ ಪಿ ಪರವಾಗಿ ಗಾಳಿ ಇದೆ ಅಂತಕ್ಕಂಥದ್ದು ನೀವು ಹೇಳ್ತಿದ್ದೀರಿ. ಅಂದರೆ ನನಗಂತೂ ಆ ರೀತಿ ಏನೂ ಕಾಣ್ತಾ ಇಲ್ಲ. ಮೇಲ್ನೋಟಕ್ಕೆ ಸ್ಥಳೀಯವಾಗಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಸಂಡೂರು ಏನಿತ್ತು ರೀ, ಸಂಡೂರಲ್ಲಿ ಅಲ್ಲಿ ತುಕಾರಾಮ್ ಬಗ್ಗೆ ಆ್ಯಕ್ಚುಲಿ ಒಳ್ಳೆಯ ಅಭಿಪ್ರಾಯ ಇತ್ತು. ಅದ್ರ ಜೊತೆ ಅಲ್ಲೇ ಭಾಳ ಅಂದರೆ ದರ್ ಇಸ್ ಎ ಲಾಂಗ್ ಹಿಸ್ಟ್ರಿ ಫಾರ್ ಸಂಡೂರು ಪಾಲಿಟಿಕ್ಸ್ ಬಿಕಾಸ್ ಆಫ್ ಮೈನಿಂಗ್ ಅಂದು. ಹಾಗಾಗಿ ಅಲ್ಲೇ ತುಕಾರಾಮ್ ಅವರ ಇದು ಆರಿಸಿ ಬಂದಿರೋದು. ಅದೇ ರೀತಿ ಚನ್ನಪಟ್ಟಣದಲ್ಲಿ ನಮ್ಮ ಕ್ಯಾಂಡಿಡೇಟ್ ಯೋಗೇಶ್ವರ್. ಆ್ಯಕ್ಚುಲಿ ಕಾಂಗ್ರೆಸ್ಸಿಗೆ ಕ್ಯಾಂಡಿಡೇಟ್ ಕೂಡ ಅಲ್ಲಿದ್ದಿದ್ದಿಲ್ಲ. ಹಾಗಾಗಿ ಅಲ್ಲಿ ಚನ್ನಪಟ್ಟಣದಲ್ಲಿ ನಮ್ಮ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಗೆ ಹೋಗಿ ಆರಿಸಿ ಬಂದಂಗೆ ಆಯ್ತದು. ಹಾಗಾಗಿ ಅಲ್ಲೂ ಕೂಡ ಕಾಂಗ್ರೆಸ್ ದಿಗ್ಜಿತಲ್ಲ, ಅದು ಯೋಗೇಶ್ವರದ ವೈಯಕ್ತಿಕ ಗೆಲುವಿದ್ದಂಗೆ ಬಂದಿರ್ತಿ. ಶಿಗ್ಗಾಂವದಲ್ಲಿ ಅಲ್ಲಿ ಬೇರೆ ಬೇರೆ ವಿಷಯ ಐತಿ. ಶಿಗ್ಗಾಂವ್ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದರು. ಅದಾದಮೇಲೆ ಸುಮಾರು ಒಂದು 56 ಜನ ನಮ್ಮ ಪಾರ್ಟಿಯಿಂದ ನಿಂತ್ಕೋಬೇಕಂತೇಳಿ ಆಕಾಂಕ್ಷಿಗಳಿದ್ದರು. ಆ ಆಕಾಂಕ್ಷಿಗಳು ಯಾವಾಗ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ, ಪಕ್ಷದ ಒತ್ತಾಯದ ಮೇಲೆ ಅನಿವಾರ್ಯವಾಗಿ ಬೊಮ್ಮಾಯಿಯವ್ರಿಗೆ ತಮ್ಮ ಮಗನ ನಿಲ್ಲಿಸ್ಬೇಕಾಯ್ತು.
ಅವಾಗ ಆ ಆಕಾಂಕ್ಷಿಗಳಲ್ಲಿ ದೊಡ್ಡ ಪ್ರಮಾಣದ ನಿರಾಶೆ ಆಯಿತು. ಅದು ನಮಗೆ ನನಗನ್ಸಿದ ಮಟ್ಟಿಗೆ ಒಂದು ದೊಡ್ಡ ಸೆಟ್ಬ್ಯಾಕ್ ಆಯಿತು. ಅದು ಹೊಡೆತ ಕೊಡ್ತೀರಿ ನಮಗೆ. ಬಟ್ ಬೆಲ್ಲದವರು ಇವತ್ತು ಬೆಲ್ಲದವರು ನಾವು ನೋಡ್ತಾ ಇದ್ದೀವಿ ನಿಧಾನವಾಗಿ ದಾವಣಗೆರೆ ಬಾಗಲಕೋಟೆ ಒಳಗೆ ಬಿ ಜೆ ಪಿಯ ಒಳ ಜಗಳ ಏನು ದಿನ ಬೆಳಗ್ಗೆ ಎದ್ರೆ ಒಂದು ಒಳ ಜಗಳ ಕಾಣ್ತಾ ಇತ್ತು 2-2.5 ವರ್ಷ. ಅದು ಸ್ವಲ್ಪ ತಣ್ಣಗಾದಂತೆ ಕಂಡು ಬರ್ತಾ ಇದೆ. ಅದನ್ನೇನು ಮಾತುಕತೆ ನಡೀತೋ, ನೆಗೋಷಿಯೇಷನ್ ನಡೀತೋ, ಅಂದರೆ ಈ ಒಳ ಜಗಳ ಬಗೆಹರಿಯೋದಕ್ಕೆ ಕಾರಣ ಏನು, ಅಥವಾ ಇದೊಂದು ರೀತಿ ಬರೀ ಚುನಾವಣೆಗೋಸ್ಕರ ಮಾತ್ರ ಒಳ ಜಗಳ ಬಗೆಹರಿದಂತೆ ನಮ್ಗೆ ಕಾಣ್ತಾ ಇದೆ? ಹಾಗಿಲ್ಲ, ಎಲ್ಲ ಒಂದು ಮನೆ ಅಂದಮೇಲೆ ಅದರಲ್ಲಿ ಎಲ್ಲರದು ಒಂದೊಂದು ಒಪಿನಿಯನ್ ಇರ್ತೈತಿ. 5 ಬಳ್ಳು ಒಂದು ಸತ್ತೆ ಇರೋದಿಲ್ಲ. ಆದರೆ ಇವತ್ತು ಏನು ಚುನಾವಣೆ ಬೈ ಎಲೆಕ್ಷನ್ ಐತಿ, ಇದು ಪಕ್ಷದ ಚುನಾವಣೆ ಐತಿ. ಹಾಗಾಗಿ ಇಲ್ಲೆಲ್ಲರೂ ಕೂಡಿ ಇದು ಯಾವುದೇ ರೀತಿಯ ಗುಂಪುಗಾರಿಕೆ ಇಲ್ದಂಗೆ ಎಲ್ಲರೂ ಕೂಡಿ ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ನ್ಯಾಚುರಲಿ ಒಂದು ಡಿಫ್ರೆನ್ಸ್ ಇದ್ದಿದ್ದು ಇಂಥ ಸಂದರ್ಭದಲ್ಲಿ ಸಮೀಪ ಬರೋಕೆ ಅನುಕೂಲ ಆಗ್ತೈತಿ. ಇವತ್ತು ಯಾವ್ದಾರ ಒಂದು ಮನೆಯಲ್ಲಿ ಸಂತೋಷದ ಕಾರ್ಯಕ್ರಮ ಆದ್ರೆ ಅಥವಾ ದುಃಖದ ವಿಷಯ ಆದಾಗ ಸಹಜವಾಗಿ ಮನೆತನದಲ್ಲಿ ಏನು ಡಿಫ್ರೆನ್ಸಸ್ ಇರ್ತಾವೋ ಕಡಿಮೆ ಆಗ್ತಾವೋ, ಜನ ಸಮೀಪ ಬರ್ತಾರೆ ಒಬ್ರಿಗೊಬ್ಬರಿಗೆ. ಅದೇ ರೀತಿ ಇವತ್ತು ಈ ಚುನಾವಣೆ ಐತಲ್ಲ, ನಮ್ಮ ಪಕ್ಷದಲ್ಲಿ ಏನು ಸ್ವಲ್ಪ ಡಿಫ್ರೆನ್ಸ್ ಇದ್ದಿದ್ದು ಕರೆ, ಅದರ ಡಿಫ್ರೆನ್ಸಸ್ ಎಲ್ಲ ಬಿಟ್ಟು ಎಲ್ಲರೂ ಒಂದು ಕಡೆ ಬರೋಕ್ಕೆ ಅನುಕೂಲ ಆಗೈತೆ. ಬಟ್ ಮೊನ್ನೆ ನಾನೊಂದು ಕೇಳ್ಬೇಕಂತಿದ್ದೆ, ಸಹಜವಾಗಿ ನಾವು ಮೇಲಿನ ಮೇಲೆ ಹೆಚ್ಚು ಫ್ರೀಕ್ವೆಂಟಾಗಿ ಕೂಡ್ತೇವೆ. ಮೊನ್ನೆ ಈಗ ನೀವು ಯಡಿಯೂರಪ್ಪನವರ ಏನೊಂದು ಸಮಾವೇಶ ಇದೆ ಮೇ 16ಕ್ಕೆ, ಆ ಸಮಾವೇಶದ ತಯಾರಿಗೆ ಹೋಗಿದ್ರಿ. ಸರ್ಕಾರ ಇದ್ದಾಗ ನಿಮಗೂ ಯಡಿಯೂರಪ್ಪನವ್ರಿಗೆ ಸ್ವಲ್ಪ ಮಟ್ಟಿಗೆ ಏನೋ ನಡೆದಿತ್ತಾಗ, ನಿಮ್ಮನ್ನು ಮಂತ್ರಿ ಮಾಡದಂತೆ ಯಡಿಯೂರಪ್ಪನವ್ರಿಗೂ ಬೆಲ್ಲದ ಮಂತ್ರಿ ಆಗೋದು ಬೇಡ ಅಂತ ಹೇಳಿದರು. ಬೆಲ್ಲದ ಯತ್ನಾಳ್ ಯೋಗೇಶ್ವರ್ ಅನ್ನೋದು ನಂಗೆ ನೆನಪಿದೆ. ಬಟ್ ನೀವು ಮೊನ್ನೆ ಈಗ ಏಕಾಏಕಿ ಯಡಿಯೂರಪ್ಪನವ್ರ ಕುಟುಂಬದ ಜೊತೆಗೆ ನಿಮ್ದೊಂದು ಸಂಬಂಧಗಳು ಸುಧಾರಿಸ್ತಾ ಇವೆ. ಅಲ್ಲಿ ನೋಡ್ರಿ, ಏನಾದರೂ ಯಡಿಯೂರಪ್ಪನವರು ಪಕ್ಷಕ್ಕಾಗಿ ಅವ್ರದ್ದು ಕೊಟ್ಟಂಥ ಕೊಡುಗೆ, ಅವ್ರ ದುಡಿಮೆ ಅಪಾರ. ಅವ್ರದ್ದು ಸಂಭ್ರಮ ಅಂತಂದ್ರೆ ಇವತ್ತು ಅದು ಒಂದು ರೀತಿ ಪಕ್ಷದ ಸಂಭ್ರಮ. ಹಾಗಾಗಿ ಇದಕ್ಕೆ ಆ ಮೂಮೆಂಟ್ದಲ್ಲಿ ಏನೋ ಇರ್ಬೋದು, ಆ ಮೂಮೆಂಟ್ದಲ್ಲಿ ಅವರು ಅವ್ರ ನಡುವೆ ಏನಾರ ಸ್ವಲ್ಪ ಬಂದಿರ್ಬೋದು. ಆದರೆ ಅದ್ರ ಬಿಟ್ಟು ಅವ್ರು ಮಾಡಿದಂಥ ಕಾಂಟ್ರಿಬ್ಯೂಷನ್ ನಾವು ಅಲ್ಲಿ ಗಳಕ್ಕಾಗೋದಿಲ್ಲ. ಹಾಗಾಗಿ ಅವ್ರ ಸಂಭ್ರಮ ಏನೈತಿ, ಪಕ್ಷದ ಸಂಭ್ರಮ. ಹಾಗಾಗಿ ನಾವೆಲ್ಲರೂ ಕೂಡ ಅದನ್ನು ಮಾಡೋಂಥ ಜವಾಬ್ದಾರಿ ಐತಿ ನಮ್ಮ ಮೇಲೆ. ಈ ದಾವಣಗೆರೆಗೆ ಬಂದರೆ ಬೆಲ್ಲದವ್ರೆ, ಈಗ ಮುಸ್ಲಿಂ ಮತಗಳ ವಿಭಜನೆ ಆಗತ್ತೆ ಅಂತಕ್ಕಂಥದ್ದು ಒಂದು ಹೈಪೋಥೆಸಿಸ್ ಕ್ರಿಯೇಟ್ ಆಗಿದೆ. ಬಟ್ ಮುಸ್ಲಿಮರಿಗೂ ಕಾಂಗ್ರೆಸ್ಸಿಗೆ ಓಟ್ ನೀಡದೆ ಬೇರೆ ಅವರೇನು ಬಂದು ಬಿ ಜೆ ಪಿಗೆ ಓಟ್ ಹಾಕಲ್ಲ, ಅಥವಾ ಬಿ ಜೆ ಪಿಯವರು ಇಲ್ಲ ಈ ಬಾರಿ ಓಟ್ ಹಾಕ್ತಾರೆ ಅನ್ನೋ ಭ್ರಮೆಯಲ್ಲಿದ್ದೀರಾ. ಅವರೇನು ನನಗೇನು ಅನಿಸಲ್ಲ ಬಂದು ಕಾಂಗ್ರೆಸ್ಸನ್ನು ಬಿಟ್ಟು ಬಂದು ನಿಮಗೆ ಓಟ್ ಹಾಕ್ತಾರೆ ಅಂತಕ್ಕಂಥದ್ದು. ಬಟ್ ಆ ಒಂದು ಹೈಪೋಥೆಸಿಸ್ ಕ್ರಿಯೇಟ್ ಆಗ್ತಿದೆ, ಮುಸ್ಲಿಂ ಮತಗಳ ವಿಭಜನೆ ಆದರೆ ಬಿ ಜೆ ಪಿಗೆ ಲಾಭ ಆಗುತ್ತೆ ಅಂತಕ್ಕಂಥ. ನೋಡ್ರಿ, ಈಗ ಒಂದು ಜನರಲ್ ಎಲೆಕ್ಷನ್ ಇದ್ದಾಗ ಮುಸ್ಲಿಂ ಮತದಾರರಲ್ಲಿ ಏನು ಒಂದು ಹೆದರಿಕೆ ಇರ್ತದಂದ್ರೆ, ಇಲ್ಪ ನಾವು ನಮ್ಮ ಓಟು ವಿಭಜನೆ ಅದು ಅಂತಂದ್ರೆ ಹಿಂದುತ್ವದ ಭಾರತೀಯ ಜನತಾ ಪಕ್ಷ ಬರ್ತತೇನೋ ಅಂಥೇಳಿ ಅವ್ರಿಗೆ ಹೆದರಿಕೆ ಇರ್ತೈತೆ. ಆದರೆ ಆ ಹೆದರಿಕೆ ಬೈ ಎಲೆಕ್ಷನ್ದಿಲ್ಲ. ಯಾಕಂದ್ರೆ 138 ಸೀಟ್ ಇದ್ದು ಇವತ್ತೇನು ಕಾಂಗ್ರೆಸ್ ಪಕ್ಷ ಐತಿ, ಅದು ಗಟ್ಟಿಯಾಗೈತಿ. 1-2 ಸೀಟ್ ಆ ಕಡೆ ಈ ಕಡೆ, ಅದರಲ್ಲಿ ಏನು ಅದಕ್ಕೆ ಫರಕ್ ಆಗೋದಿಲ್ಲ. ಹಾಗಾಗಿ ಆದರೆ ಅವರು ದಾವಣಗೆರೆ ತಮಗೆ ಬೇಕು ಅಂತ ಆ ಸೀಟ್ ಕೇಳಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷದವರು ಮುಸ್ಲಿಮರಿಗೆ ಆ ಸೀಟ್ ಕೊಟ್ಟಿಲ್ಲ. ಹಾಗಾಗಿ ಇದೊಂದು ಸತ್ತೆ ನಮ್ಮದು ಶಕ್ತಿ ನಾವಿಲ್ಲಿ ಪ್ರದರ್ಶನ ಈಗ ನಾವು ಮಾಡಿದ್ದೀವಿ ಅಂತಂದ್ರೆ, ನಮ್ಮ ಓಟ್ ಹಾಕಿಸ್ಕೊಳ್ಳಾರ್ದ ಕಾಂಗ್ರೆಸ್ ಪಾರ್ಟಿ ಕ್ಯಾಂಡಿಡೇಟ್ ಸೋತಂದ್ರೆ ಮುಂದಿನ ಸರ್ತೆ ಈ ಕ್ಷೇತ್ರದಿಂದ ನಮ್ಮ ಕ್ಯಾಂಡಿಡೇಟಿಗೆ ನಾವು ಕ್ಲೇಮ್ ಮಾಡೋಕ್ಕೆ ಅನುಕೂಲ ಆಗ್ತೈತೆ ಅನ್ನುವಂಥ ವಿಚಾರ ಇಟ್ಕೊಂಡು ಅವ್ರು ಈ ಸರ್ತೆ ಓಟ್ ಅವ್ರಿಗೆ ಹಾಕಬಾರ್ದಂತೆ ನಿರ್ಧಾರ ಮಾಡತ್ತಾರೆ. ಹಾಗಾಗಿ ಜನರಲ್ ಎಲೆಕ್ಷನ್ದಲ್ಲಿ ನೀವು ಹೇಳೋದು ಕರೆ, ಅವರು ಬೇರೆ ಕಾಂಗ್ರೆಸ್ಸಿಗೆ ಒಟ್ಟಾಗಿ ಹಾಕ್ಬೋದು. ಆದರೆ ಈ ಎಲೆಕ್ಷನ್ದಾಗ ಅವ್ರಿಗೆ ತಮ್ಮ ಪಾಯಿಂಟ್ ಪ್ರೂವ್ ಮಾಡೋದು ಮೋರ್ ಇಂಪಾರ್ಟೆಂಟ್ ಐತೆ. ಇಲ್ಲ, ನಮ್ಮ ಓಟ್ ಇಲ್ದಂಗೆ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಇಲ್ಲಿ ಆರಿಸ್ಬಾರ್ದಿಲ್ಲ, ನಮಗೆ ನೀವು ಕ್ಯಾಂಡಿಡೇಟ್ ಕೊಡೋದು ನೀವು ತಪ್ಪು ಮಾಡಿರಿ, ನಾವು ನಿಮಗೆ ಪಾಠ ಕಲಿಸ್ತೇವೆ ಅಂತೇಳಿ ಇದನ್ನು ಮಾಡಿ ಮುಂದಿನ ಸರ್ತಿ ಜನರಲ್ ಎಲೆಕ್ಷನ್ನಿಗೆ ತಮಗೆ ಸೀಟ್ ಕೇಳೋರು ಅವರು. ಆದರೆ ಬೆಲ್ಲದ್ರೆ ಈಗ ಬಾಗಲಕೋಟೆ ದಾವಣಗೆರೆಯಲ್ಲಿ ಇನ್ನೊಂದು ಫ್ಯಾಕ್ಟರ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಗ್ರೌಂಡಲ್ಲಿ ರಿಪೋರ್ಟರ್ಸ್ಗಳು ನಮ್ಗೆ ಹೇಳ್ತಾ ಇರತಕ್ಕಂಥದ್ದು, ಈಗ ನೋಡಿ 3 ಮಾಸ್ ಲೀಡರ್ಗಳಿದ್ದರು. ಯಡಿಯೂರಪ್ಪನವ್ರು ಭಾಳ ಪ್ರಚಾರ ಏನೋ ನಡೆಸ್ತಾ ಇಲ್ಲ. ಈಗ ದಾವಣಗೆರೆಗೆ ಹೋಗಿದ್ದಾರೆ, ಬಾಗಲಕೋಟೆಗೆ ಹೋಗಿದ್ದಾರೆ, ಭಾಳ ದೊಡ್ಡ ಪ್ರಚಾರ ಏನು ನಡೆಸ್ತಾ ಇಲ್ಲ. ದೇವೇಗೌಡರು ಕೂಡ ಈಗ ಅಷ್ಟೊಂದು ಪ್ರಚಾರವನ್ನು ನಡೆಸಲ್ಲ. ಸಿದ್ದರಾಮಯ್ಯನವರು ಹೋದಾಗ ಕೊನೆಯ 2 ದಿನ 3 ದಿನ ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಬಾಗಲಕೋಟೆಯಲ್ಲೂ ಕೂಡ ವಾತಾವರಣ 3 ದಿನಗಳ ಹಿಂದೆ ಇದ್ದದ್ದು ಇವತ್ತಿಲ್ಲ.
ದಾವಣಗೆರೆಯಲ್ಲೂ ಕೂಡ ಕೊನೆಯ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಹೋದಾಗ ಕುರುಬ ಅಹಿಂದ ಮತಗಳನ್ನು ಮುಸ್ಲಿಂ ಮತಗಳನ್ನು ಕೂಡ ಕ್ರೋಢೀಕರಿಸ್ತಕ್ಕಂಥ ಶಕ್ತಿ ಅವ್ರಿಗೆ ಮಾತ್ರ ಇದೆ. ಹೀಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಒಬ್ಬ ದೊಡ್ಡ ಮಾಸ್ ಲೀಡರ್ ಇವತ್ತು ಯಾರು ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರನ್ನು ಎದುರಿಸುವ ಶಕ್ತಿ ರಾಜ್ಯ ಬಿ ಜೆ ಪಿಗೆ ಉಂಟಾ ಅನ್ನೋದೇ ದೊಡ್ಡ ಪ್ರಶ್ನೆ ಇವತ್ತು. ಇವರು ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ, ಅದನ್ನು ನಾವು ಒಪ್ತೇವೆ. ಆದರೆ ಇವತ್ತು ಆ ಮಾಸ್ ಲೀಡರು, ಆ ಚಾರಿಷ್ಮಾ, ಆ ಕೆಪಾಸಿಟಿ ಸರಿಯಾಗಿ ಉಪಯೋಗ ಆಗಿಲ್ಲ. ಆಮೇಲೆ ಅವ್ರದ್ದೇನು ಕ್ಲೀನ್ ಇಮೇಜ್ ಏನು ಮೊದಲಿತ್ತು, ಅದು ಕ್ಲೀನ್ ಇಮೇಜ್ ಇವತ್ತಿಲ್ಲ. ಅವ್ರದ್ದು ಮೂಢ ಹಗರಣದಿಂದ ಅವ್ರದ್ದು ಪೂರ್ತಿ ಇಮೇಜ್ ಡ್ಯಾಮೇಜ್ ಆಗೈತೆ. ಅದ್ರ ಜೊತೆ ಲಾಸ್ಟ್ 3 ವರ್ಷದಿಂದ ಅವರು ಅತಿಯಾದ ತುಷ್ಟೀಕರಣದ ರಾಜಕಾರಣ ಏನು ಮಾಡಿದ್ದಾರೆ, ಮುಸ್ಲಿಂ ತುಷ್ಟೀಕರಣದ್ದು, ಅದು ಜನರಲ್ಲಿ ಒಂದು ರೀತಿ ವಾಕರಿಕೆ ತೊಗೊಂಬಂದೈತೆ. ಅದ್ರ ಜೊತೆ ಭ್ರಷ್ಟಾಚಾರ, ಎಲ್ಲದರಲ್ಲೂ ಭ್ರಷ್ಟಾಚಾರ ಅದು ಜನರಿಗೆ ಬೇಸರ ಆಗೈತಿರೋದು. ಹಾಗಾಗಿ ನ್ಯಾಚುರಲಿ ಈಗ ಅದು ಮೊದಲಿನ ಸಿದ್ದರಾಮಯ್ಯನವ್ರ ತಾಕತ್ತು ಈಗ ಉಳಿದಿಲ್ಲ. ಈಗ ಅವ್ರ ಕಾರ್ಯಕ್ರಮಕ್ಕೆ ಜನ ಬರ್ಬೋದು, ಅವ್ರದ್ದು ಆದ ಒಂದು ಸೆಟ್ ಫಾಲೋವರ್ಸ್ ಅದಾರ, ಅವ್ರು ಬರ್ತಾರೆ, ಅವ್ರು ಕೇಕೆ ಹಾಕ್ತಾರೆ, ಚಪ್ಪಾಳೆ ಹಾಕ್ತಾರೆ, ಅದೆಲ್ಲ ಮಾಡ್ತಾರೆ. ಅದ್ರ ನಿಜವಾದ ಮತದಾರರಲ್ಲಿ ಏನು ಅವ್ರದ್ದು ಸ್ವಿಂಗ್ ಮಾಡುವಂಥ ಕೆಪಾಸಿಟಿ ಇತ್ತಲ್ಲ, ಅದೀಗ ಉಳಿದಿಲ್ಲ ಈಗ ಅವ್ರ ಕಡೆ. ಸರಿ, ಗ್ರೌಂಡ್ ಲೆವೆಲ್ನಾಗ ಓಡಾಡ್ತಿರಲ್ಲ, ಗ್ಯಾರಂಟಿ ಬಗ್ಗೆ ಏನು ಅಭಿಪ್ರಾಯ? ಆನೆಸ್ಟ್ ಅಭಿಪ್ರಾಯ ಹೇಳಿ, ಬಿಜೆಪಿ ಅಭಿಪ್ರಾಯ ಅಲ್ಲ ನಾನು ಕೇಳೋದು. ಗ್ಯಾರಂಟಿದ ಇಶ್ಯೂನ ಅಲ್ರಿ ಇದು. ಗ್ಯಾರಂಟಿ ಐತಲ್ಲ, ಡನ್ ಆ್ಯಂಡ್ ಓವರ್, ಅದ್ರ ಬಗ್ಗೆ ಏನು ಇಶ್ಯೂನೇ ಇಲ್ಲ. ಓಕೆ, ಅವ್ರು ಹೇಳ್ತಾರೆ, ಕಾಂಗ್ರೆಸ್ದವ್ರು ಆ್ಯಕ್ಚುಲಿ ಅದನ್ನ ಮಾತಾಡತ್ತಾರೆ ಈಗ, ಗ್ಯಾರಂಟಿ ಅಂತೇಳಿ. ಆದ್ರೆ ಗ್ರೌಂಡ್ ಲೆವೆಲ್ದಲ್ಲಿ ಅದ್ರ ಬಗ್ಗೆ ಯಾರಿಗೂ ಏನು ಇದು ಇಲ್ಲ. ಇವತ್ತು ನಾವು ಗ್ಯಾಸ್ ಬಗ್ಗೆ ಬಿಜೆಪಿ ಅವ್ರು ಮಾತಾಡಿದ್ರೆ, ಗ್ಯಾಸ್ ನಾವು ಕೊಟ್ಟೇವಪ್ಪ ಅಂತಂದು ಯಾರು ಕೇಳ್ತಾರೆ? ಯಾರು ಕೇಳೋದಿಲ್ಲ. 5 kg ಅಕ್ಕಿ ನಾವು ಕೊಡ್ತೇವೆ ಅಂತಂದ್ರೆ ಅದ್ರ ಸಂಬಂಧ ಏನು ಓಟ್ ಬೀಳೋದಿಲ್ಲ. ಹಂಗೆ ಗ್ಯಾರಂಟಿದು ಇದು ಅದ ಟೈಪ್ ಆಗ್ಬಿಟ್ಟೈತಿ. ಮತ್ತು ಗ್ರೌಂಡ್ನಾಗ ಏನು ನಡೆಯತ್ತದ ಅಂದ್ರೆ, ಬೈ ಎಲೆಕ್ಷನ್ಸ್ ಅಂದ್ರೆ ಬರೀ ರೊಕ್ಕ ಅಂತ ಅಂತೇವೆ ನಾವು ಅನೇಕ ಬಾರಿ ಟಿ ವಿಯಲ್ಲಿ ಕೂತ್ಕೊಂಡು. ಕೆಳಗಡೆ ಏನು ಚರ್ಚೆ ಏನಿದೆ ಬೈ ಎಲೆಕ್ಷನ್ಸ್ನಲ್ಲಿ? ಚರ್ಚೆ ಇದ್ದು ಅದು ಎಲೆಕ್ಷನ್ ಹೊಡ್ತಾ ಈಗ ಎಲೆಕ್ಷನ್ 2 ದಿನ 3 ದಿನ ಇದ್ದಾಗ ಅದು ಶುರು ಆಗ್ತೈತಿ. ನನಗೆ ಅನ್ಸ್ಬಿಟ್ಟು ಅವ್ರು ಕಾಂಗ್ರೆಸ್ದವರು ಬೆಳಗಾವಿಯಿಂದ ಸಚಿವರು ಬಂದು 30 ಕೋಟಿ ಇಲ್ಲಿ ಇಟ್ಟಿದ್ದಾರೆ, ಇಲ್ಲೆಲ್ಲಿ ಇಟ್ಟಿದ್ದಾರೆ, ಬೇರೆಯವ್ರು ಇನ್ನೊಬ್ಬರು ಬಂದು ಇನ್ನೊಂದು ಇಷ್ಟು ರೊಕ್ಕ ಇಲ್ಲಿ ಇಟ್ಟಿದ್ದಾರೆ ಅಂಥದ್ದು ಎಲ್ಲ ಹೇಳ್ತಾರೆ. ಇಲ್ಲೇ ದುಡ್ಡು ಐತಿ, ಇಲ್ಲಿ ದುಡ್ಡು ಐತಿ ಅಂಥೇಳಿ. ಅದ್ರದ್ದು ಇಂಪ್ಯಾಕ್ಟ್ ಇನ್ನೂ ನಮಗೇನು ಆಗಿಲ್ಲ. ಇವತ್ತು ಯತ್ನಾಳ್ರು ಬಂದಿದ್ರಲ್ಲ, ನನಗೆ ಭಾಳ ಪಾಸಿಟಿವ್ ಐತ್ರಿ ಇದು, ಅಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲ. ಈ ಯತ್ನಾಳ್ರು ಬಂದಿದ್ರಲ್ಲ ಇವತ್ತು ಪ್ರಚಾರಕ್ಕೆ, ಯತ್ನಾಳ್ರು ಪಾರ್ಟಿಯ ನಾಯಕತ್ವದ ಮೇಲೆ ಭಾರಿ ವಾಗ್ದಾಳಿ ನಡೆಸ್ತಾರೆ. ಅಲ್ಲೇ ಪ್ರಚಾರಕ್ಕೆ ಬಂದೇ ಅವರು ಬಿ ಜೆ ಪಿ ನಾಯಕರನ್ನು ಬೈತಾರೆ, ಆದರೆ ನೀವು ಕರ್ಕೊಂಡು ಅಡ್ಡಾಡ್ತೀರ ಅವ್ರನ್ನ. ಅದು ಹೆಂಗಂದ್ರೆ ಅದ್ರದ್ದು ಇಕ್ವೇಷನ್ಸ್ ಅರ್ಥ ಆಗಲಿಲ್ಲ ನನಗೆ. ಅವ್ರ ಯತ್ನಾಳವ್ರ ಲೀಡರ್ಶಿಪ್ಪು ನಾವು ಅವ್ರದ್ದು ಸ್ವಲ್ಪ ಪ್ಲಸ್ ಆ್ಯಂಡ್ ಮೈನಸ್ ಎಲ್ಲದ್ರ ಜೊತೆ ನಾವು ಸ್ವೀಕರಿಸ್ಬೇಕಾಗ್ತದೆ. ಅವ್ರ ಸ್ವಭಾವ ಹಂಗೈತೆ. ಅವರು ಬರೀ ಪಾರ್ಟಿ ನಾಯಕತ್ವ ಅಲ್ಲ, ಅಲ್ಲಿ ಎಲ್ಲರಿಗೂ ಅವ್ರಿಗೆ ಚುಡಾಯಿಸೋದು, ಎಲ್ಲರಿಗೂ ಬೈಯೋದು, ಎಲ್ಲಾರ್ದು ಕಾಲ್ ಜಗ್ಗೋದು ಅವ್ರದ್ದು ಸ್ವಭಾವ. ದೇಶದೊಳಗೆ ಮೋದಿ ಅವ್ರನ್ನ ಬೈದ್ರೆ ನೀವು ಅಡ್ಡಾಡಿಸ್ತೀರೇನು ಬಿಜೆಪಿ ಅವರು? ತಗೊಳ್ಳೋದು ಅವಶ್ಯಕತೆ ಇಲ್ಲ ಏನ್ರಿ ಬೆಲ್ಲದ ಸಾಹೇಬ್ರೆ, ಮೋದಿ ಅವ್ರನ್ನ ಬೈದ್ರೆ ಅಡ್ಡಾಡಿಸ್ತೀರೇನು ನೀವು ಇಡೀ ದೇಶದೊಳಗೆ ಎಲ್ಲಾದ್ರೂ ಅವ್ರನ್ನ? ಈಗ ಯಡಿಯೂರಪ್ಪನವ್ರನ್ನ ಬೈದ ಮೇಲೆ ಹೆಂಗೆ ಅಡ್ಡಾಡಿಸ್ತೀರಿ? ಅರ್ಥ ಆಗಲಿಲ್ಲ ನನಗೆ. ಅದಕ್ಕೆ ಇವತ್ತು ಸತೆ ಯಡಿಯೂರಪ್ಪನವ್ರು ಏನು ಬೈಲಿಲ್ಲ, ಇವತ್ತು ಬೈಯುವಂಥ ಕೆಲಸ ಮಾಡಲಿಲ್ಲ ಅವರು. ತೋರಿಸ್ತೇನೆ ಬೇಕಾದ್ರೆ ಬೈಟ್ ನಾನು ತೋರಿಸ್ತೀನಿ. ಕ್ಯಾಂಡಿಡೇಟ್ ಪರವಾಗಿ ಅತ್ಯಂತ ಬ್ಯಾಲೆನ್ಸ್ಡ್ ಆಗಿ ಮಾತಾಡಿದ್ರು ಇವತ್ತು. ಬ್ಯಾಲೆನ್ಸ್ ಆಗಿ ಮಾತಾಡ್ಯಾರ ಇವತ್ತು. ಹಂಗೇನು ಭಾಳ ಒನ್ ಸೈಡೆಡ್ ಅಥವಾ ಯಾರ ವಿರುದ್ಧಾಗಿ ಹಂಗೇನು ಮಾತಾಡಿಲ್ಲ. ಸೊ ಉಳಿದಿದ್ದೆಲ್ಲ ಇರಲಿ, ಭಿನ್ನ ಮತ ಅಂತೂ ಶಮನ ಆಯಿತು. ಇನ್ನೊಂದು ಮಾತಿ, ಯತ್ನಾಳ್ ಅವ್ರಿಗೂ ಚರಂತಿ ಮಠರಿಗೂ ಸೇಮ್ ಪ್ರಾಬ್ಲಮ್ ಅಂತಾರೆ. ಇಬ್ಬರಿಗೂ ಹೃದಯ ಮತ್ತು ಬಾಯಿಯ ನಡುವೆ ಫಿಲ್ಟರ್ ಇಲ್ಲ ಅಂತ. ಅಂದರೆ ಮನಸ್ಸಿನಾಗ ಇದ್ದಿದ್ದೆಲ್ಲ ಹೇಳಿ ಹಿಂಗಾಗಿ ಭಾಳ ಜನರನ್ನ ಹರ್ಟ್ ಮಾಡ್ತಾರೆ, ವಿರೋಧ ಕಟ್ಕೋತಾರೆ ಅಂತ. ಅದರ ಇಂಪ್ಯಾಕ್ಟ್ ಕಾಣಿಸುತ್ತೆ ನಿಮಗೆ ಬಾಗಲಕೋಟೆಯಲ್ಲಿ? ಹೆಂಗಿರ್ತೈತ್ರಿ ಇದು ಸಾರ್ವಜನಿಕ ಜೀವನದಾಗ ಯಾರ್ದು ಒಂದು ಸ್ಟ್ರೆಂತ್ ಇರ್ತೈತಲ್ಲ, ಅದು ಅವ್ರದ್ದು ವೀಕ್ನೆಸ್ ಕೂಡ ಆಗ್ತದೆ. ಇವತ್ತು ಯಡಿಯೂರಪ್ಪನವ್ರದ್ದು ಕೂಡ ಅವ್ರದ್ದು ಸ್ಟ್ರೆಂತ್ ಅಂತಂದ್ರೆ ಅವ್ರದ್ದು ಸಿಟ್ಟು, ಆದ್ರೆ ಅವ್ರದ್ದು ವೀಕ್ನೆಸ್ ಕೂಡ ಅವ್ರದ್ದು ಸಿಟ್ಟು. ಹಂಗೆ ಈಗ ಚರಂತಿ ಭಟ್ರದ್ದು ಬಾಯಿ ಮತ್ತು ಅವ್ರದ್ದು ಹೃದಯದ ನಡುವೆ ಫಿಲ್ಟರ್ ಇಲ್ಲ ಅನ್ನೋದು ಅವ್ರದ್ದು ವೀಕ್ನೆಸ್, ಆದ್ರೆ ಅದು ಅವ್ರದ್ದು ಸ್ಟ್ರೆಂತ್. ನಮ್ಮ ತಂದೆಯವ್ರ ಕೇಸ್ದಾಗ ಅವ್ರು ಯಾರಿಗೂ ಟ್ರಾನ್ಸ್ಫರ್ ಲೆಟರ್ ಕೊಡ್ತಿದ್ದಿಲ್ಲ. ಹೌದು. ಅದ್ರ ಸಂಬಂಧ ಅವರು ಒಂದು ಎಲೆಕ್ಷನ್ ಸೋತ್ರ.
ಆದ್ರೆ ಮುಂದಿನ ಎಲ್ಲ ಎಲೆಕ್ಷನ್ ಅವ್ರು ಗೆದ್ದಿದ್ದ ಯಾರಿಗೂ ಟ್ರಾನ್ಸ್ಫರ್ಗೆ ಲೆಟರ್ ಕೊಡೋದಿಲ್ಲ ಅಂತೇಳಿ ಅವ್ರು ಯಾರು ಸುದ್ದಿಗೆ ಹೋಗೋದಿಲ್ಲಪ್ಪ, ಯಾರಿಗೂ ತೊಂದರೆ ಮಾಡೋದಿಲ್ಲ, ಯಾರಿಂದ ಏನು ಅಪೇಕ್ಷೆ ಮಾಡೋದಿಲ್ಲ. ಹಾಗಾಗಿ ಇದ್ರ ಮೇಲೆ ಗೆಲ್ಕೊತ ಹೋದ್ರು ಅವ್ರು. ಸೊ ಇಟ್ ಈಸ್ ಬೋತ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಫಾರ್ ಬೋತ್ ಆಫ್ ದೆಮ್. ಇವತ್ತು ಯತ್ನಾಳ್ ಅವ್ರ ಸ್ಟ್ರೆಂತ್ ಕೂಡ ಅವ್ರದ್ದು ಏನು ದನ್ ಅಂತ ಅವ್ರೇನು ಮಾತಾಡ್ಕೊತ ಹೋಗ್ತಾರ ಅದ ಅವ್ರ ಸ್ಟ್ರೆಂತ್, ಬಟ್ ಅದ ಅವ್ರದ್ದು ವೀಕ್ನೆಸ್ ಕೂಡ. ಎಸ್, ಒಳ್ಳೆಯದಾಗಲಿ ಬೆಲ್ಲದವರೇ, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.